ಮಾರಣಾಂತಿಕ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಹಾಗೂ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳು ನಿರಂತರವಾಗಿರಲು ಹಾಗೂ ಅವರಿಗೆ ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸಲು ಸರ್ಕಾರವು ವಿಶೇಷ ಕಾಳಜಿ ವಹಿಸಿದ್ದು, ರಾಜ್ಯದ ರಾಜಧಾನಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ವಸತಿ ಶಾಲೆಯೊಂದನ್ನು ತೆರೆಯಲು ಉದ್ದೇಶಿಸಲಾಗಿದೆ. ಈ ಕುರಿತು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಅವರು ಹೇಳಿದರು. ಇಂದು ಶಿವಮೊಗ್ಗದ ತಮ್ಮ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಕುರಿತು ವಿವರ ನೀಡಿ ಮಾತನಾಡಿದರು. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವಯಂ ಸೇವಾ ಸಂಸ್ಥೆಯೊಂದಕ್ಕೆ ಪೂರಕ ಮಾಹಿತಿಯನ್ನು ಸಂಗ್ರಹಿಸಿ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಸೂಕ್ತ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆಗಿರೋದ್ರಿಂದ ಒಂದು ಮಾನವೀಯತೆ ಮತ್ತು ನಮ್ಮ ಕರ್ತವ್ಯ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈ ಕ್ಯಾನ್ಸರ್ ಅಂತೇಳಿ ಬಂದ್ಬಿಡುತ್ತೆ, ಅನಿವಾರ್ಯ. ಯಾರಿಗೆ ಹೆಂಗೆ ಇಲ್ಲಿರೋರಿಗೆ ಏನು ಅಂತ ಗೊತ್ತಾಗಲ್ಲ. ಬಡವ್ರ ಮಕ್ಕಳಿಗೆ ಜಾಸ್ತಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಕ್ಕರೂ ಕೂಡ ಕೆಲಸ ಕಿದ್ವಾಯಲ್ಲಿ ಶಿಕ್ಷಣದಲ್ಲಿ ವಂಚಿತರಾಗ್ತಾರೆ. ಅದಕ್ಕೆ ನಾವೊಂದು ಪ್ರಾಜೆಕ್ಟ್ ಹಾಕಿದ್ದೀವಿ. ಅದು ಮೋಸ್ಟ್ಲಿ ಈಗ ಸಕ್ಸಸ್ ಆಗ್ತದೆ. ಇನ್ನು 1 ತಿಂಗಳೊಳಗೆ ಅದನ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಷ್ಟರೊಳಗೆ ಮಾಡೋಕ್ಕಾಗುತ್ತೋ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಹೆಂಗೆ ಮಾಡೋಕ್ಕಾಗುತ್ತಲ್ಲ. ಕ್ಯಾನ್ಸರ್ ರೆಸಿಡೆನ್ಷಿಯಲ್ ಸ್ಕೂಲ್ನ ನಾವು ಶುರು ಮಾಡ್ತಾಯಿದ್ದೀವಿ. ನೆಕ್ಸ್ಟು ವೆರಿ ಕ್ಲೋಸ್ ಟು ಕಿದ್ವಾಯಿ ಹತ್ರ. ಅಂದರೆ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಒಂದು 3,000 ಚಿಲ್ಡ್ರನ್ ಮಕ್ಕಳಿದ್ದಾರೆ ಅಂಥೇಳಿ ಭಾವಿಸ್ತೀವಿ ನಾವು. ಜಾಸ್ತಿ ಇರ್ಬೋದು, ಗೊತ್ತಿಲ್ಲ. ಆದರೆ ರೆಸಿಡೆನ್ಸಿಗೆ ಬರೋದಕ್ಕೆ, ಯಾಕೆಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ. ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ. ಸೊ ಒಂದು ಬಿಲ್ಡಿಂಗು ಅವರಿಗೆ ಉಳ್ಕೊಳ್ಳೋದಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಟ್ರೀಟ್ಮೆಂಟು ನಡೀತಾ ಇರುತ್ತೆ, ಎಜುಕೇಷನು ಕೂಡ. ಯಾಕೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂಥೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನು ನಾವು ಬೆಂಗಳೂರಲ್ಲಿ ಕಿದ್ವಾಯಿ ಹತ್ತಿರ, ನಾನಾಗಲೇ ಕೇಳಿದ್ದೀನಿ ನನ್ನ ಒಂದು ಇದರಲ್ಲಿ. ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ. ಅಲ್ಲಿ ಅಫಿಷಿಯಲಾಗಿ ಉದ್ಘಾಟನೆ ಟೈಮಲ್ಲಿ ಮಾಡಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ. ಯಾಕೆಂದರೆ 2 ವರ್ಷಕ್ಕೆ ನಾವು ಏನಾದ್ರು ಬದಲಾವಣೆಯನ್ನು ಕೊಡಬೇಕಾಗ್ತದೆ. 2 ವರ್ಷ ಆಯಿತು. ಸೊ ಕ್ಯಾನ್ಸರ್ ಮಕ್ಕಳಿಗೆ ನಾವು ಈ ಶಾಲೆಯನ್ನು ಮಾಡಬೇಕಂತ ಹೇಳಿ ಆದಷ್ಟು ಬೇಗ ಇದ್ದೀವಿ. ಅದನ್ನು ಒಂದು ಶಾಲೆಯನ್ನು ಇಲ್ಲಿ ಮಾಡಿದ ಮೇಲೆ ಆಮೇಲೆ ನೋಡೋಣ. ಯಾಕೆಂದರೆ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಎಜುಕೇಷನ್ ಎಲ್ಲಿ ಬೇಕಾದ್ರೆ ಕೊಟ್ಬಿಡ್ಬೋದು, ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ. ಈ ನಿಟ್ಟಿನ ಮೇಲೆ ಭಾಳ ಹತ್ತಿರ. ಆ್ಯಂಡ್ ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಥರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ. ಇಟ್ಸ್ ಎ ಪ್ರಾಸೆಸ್. 1 ವರ್ಷ 6 ತಿಂಗಳು 8 ತಿಂಗಳು ಅದಾದಮೇಲೆ ವಾಪಸ್ ಹೋಗ್ತಾರೆ ಅವರು ಟ್ರೀಟ್ಮೆಂಟ್ ಆದಮೇಲೆ. ಸೊ ಆ ಥರ ಪ್ರೋಸೆಸ್ ಮಾಡಬೇಕಂತ ಇದ್ದೀವಿ. ಈ ಥರ ಕರ್ತವ್ಯ ಮಾಡಬೇಕಾಗತ್ತೆ. ಯಾಕೆಂದರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ, ಈಕ್ವಾಲಿಟಿ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ನೀವು ಕೇಳಿದಿರಲ್ಲ 2-3 ಸತಿ. ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ಕ್ವಾಲಿಟಿ, ಈಕ್ವಾಲಿಟಿ. ಕ್ವಾಲಿಟಿ ಇರಬೇಕು, ಈಕ್ವಾಲಿಟಿ ಇರಬೇಕು, ಮತ್ತು ಆಕ್ಸೆಸಿಬಿಲಿಟಿ ಅಂದರೆ ಎಜುಕೇಷನಿಗೆ ಆಕ್ಸೆಸಿಬಲ್ ಸಿಗಬೇಕು. ಈಗಾಗಲೇ ಪಡೆದುಕೊಳ್ಳಲಾಗಿರುವ ಪ್ರಾಥಮಿಕ ಮಾಹಿತಿಯ ಆಧಾರದ ಮೇಲೆ ರಾಜ್ಯದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಬಾಧಿತರಾಗಿರುವ ಸುಮಾರು 3,500 ಮಕ್ಕಳು ಇರಬಹುದೆಂದು ಅಂದಾಜಿಸಲಾಗಿದೆ. ಕ್ಯಾನ್ಸರ್ ಗುಣಪಡಿಸಬಹುದಾದ ಕಾಯಿಲೆ ಆಗಿರುವುದರಿಂದ ಅವರ ಶೈಕ್ಷಣಿಕ ಚಟುವಟಿಕೆಗಳು ನಿರಂತರವಾಗಿರಲು ಹಾಗೂ ಅವರಿಗೆ ಸಕಾಲದಲ್ಲಿ ಸರ್ಕಾರದ ವತಿಯಿಂದಲೇ ಚಿಕಿತ್ಸೆ ಕೊಡಿಸಲು ಉದ್ದೇಶಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕ್ಯಾನ್ಸರ್ ಬಾಧಿತ ಮಕ್ಕಳ ಲಾಲನೆ ಪಾಲನೆ ದೃಷ್ಟಿಯಿಂದ ಪೋಷಕರಿಗೂ ವಸತಿ ಸೌಲಭ್ಯ ಕೊಡಿಸಲು ಗಮನ ಹರಿಸಲಾಗಿದೆ. ಆರಂಭಿಸಲು ಉದ್ದೇಶಿಸಲಾಗಿರುವ ಕ್ಯಾನ್ಸರ್ ಬಾಧಿತ ಮಕ್ಕಳ ಶಾಲೆಗೆ ಆರಂಭದ ಹಂತದಲ್ಲಿ ಸುಮಾರು 1,500 ಮಕ್ಕಳು ದಾಖಲಾಗಬಹುದಾದ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ ಎಂದರು. ಮಾಡಿರೋದು ನನಗೆ NGO ಅವರು ನನಗೆ ಕೊಟ್ಟಿದ್ದಾರೆ. NGO ಜೊತೆಗೆ ನಾನು ಇದನ್ನ ವರ್ಕೌಟ್ ಮಾಡ್ತೀನಿ. ಒಬ್ಬರು NGO ಅವರು ಯಾರಿಗೆ ಕ್ಯಾನ್ಸರ್ ಆಗಿತ್ತು ಅವರು ಅನುಭವಿಸ್ಬಿಟ್ರು ಇದನ್ನ. ಅದಕ್ಕೆ ಅವ್ರ ಜೊತೆಗೆ ಮಾಡ್ತೀನಿ. ಯಾಕೆಂದರೆ ಅನುಭವ ನನಗಿಲ್ಲ, ಕ್ಯಾನ್ಸರ್ ಬಂದು ಅವ್ರಿಗೆ ಅನುಭವ ಇರುತ್ತೆ. ಅದಕ್ಕೆ ಅವ್ರು ಮುಂದಕ್ಕೆ ಇಟ್ಬಿಟ್ಟು ಅವ್ರಿಗೊಂದು ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿದ್ದೆ. ಅವರೊಂದು 3-4 ಮಂತ್ಸ್ ತೊಗೊಂಡು ಒಂದು ಪ್ರಾಜೆಕ್ಟ್ ಮಾಡಿದ್ರು. ನಾನು ಹೇಳಿದೆ, ನೀವೇನು ಅಂಡರ್ಗೋ ಹೋದ್ರಿ ಅದನ್ನು ನೀವು ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಕೊಡಬೇಕು, ಬಿಕಾಸ್ ಐ ಡೋಂಟ್ ನೋ. ಸೊ ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಅವರು ಅಸೆಸ್ ಮಾಡಿರೋದು ಒಂದು 3,500 ಮಕ್ಕಳು ಬರ್ತಕ್ಕಂಥ ಜಾಸ್ತಿ ಜನರಿಗೆ ಇರ್ಬೋದು, ಆದರೆ 3,500 ಮಕ್ಕಳಿಗೆ ಇರಬಹುದು ಸ್ಟಡಿ ಮಾಡೋರಿಗೆ, ಆಸೆ ಇದ್ದವರಿಗೆ. ಅದರಲ್ಲಿ ಕೆಲವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಬರ್ತಾರೆ, ಬೆಂಗಳೂರು ಸುತ್ತಮುತ್ತ ಇರ್ತಾರೆ, ಮೈಸೂರಲ್ಲಿ ಇರ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ, ಹೋಗ್ತಾರೆ. ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇಲ್ಲಿ ತೊಗೊಳ್ತಾರೆ ಕೆಲವರು. ನಾವು ಅಲ್ಲಿವರೆಗೂ
ಬರಲ್ಲ ಅಂತ ಇದೆಲ್ಲ ತೆಗೆದ್ರೆ 1,500 ಮಕ್ಕಳಿಗೆ ನಾವು ಮಾಡ್ಬೋದು. ಅದು ನಾನು 46,000 ಶಾಲೆ ಹಿಡ್ಕೊಂಡವನು, ನಾವು 1,500 ಮಕ್ಕಳಿಗೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ. ಅದನ್ನು ಮಾನ್ಯ ಸಿದ್ದರಾಮಯ್ಯ ಅವರಂತೂ ನಮಗೇನು ಬೇಕಾದರೆ ಸಹಕಾರವನ್ನು ಕೊಡ್ತಾರೆ. ಅದಕ್ಕೆ ಒಳ್ಳೆಯ ಒಂದು ಗ್ರೌಂಡ್ ಇರಬೇಕು, ಅವ್ರು ಆಟ ಆಡಬೇಕು, ಟ್ರೀಟ್ಮೆಂಟ್ ತೊಗೊಳ್ಬೇಕು, ಓದಬೇಕು, ಅವ್ರ ತಂದೆ ತಾಯಿನೂ ಜೊತೆಗಿರಬೇಕು ಅನ್ನೋದು ಆಸೆ. ಟ್ರೀಟ್ಮೆಂಟ್ ಅಂದ ತಕ್ಷಣ ಪೇಷಂಟ್ ಥರ ನೋಡಬಾರ್ದು. ಅದು ಇದ್ದೇ ಇದೆಯಲ್ಲ ಕಿದ್ವಾಯಲ್ಲಿ. ಅದಕ್ಕೆ ಸ್ಕೂಲ್ನ ನಾನು ಕಿದ್ವಾಯ್ ಹತ್ರ ಹಾಕ್ತಾಯಿದ್ದೀನಿ. ಅದಕ್ಕೆ ನಮ್ಮ ಆಫೀಸರ್ಸಿಗೆ ಕಿದ್ವಾಯ್ ಹತ್ರ ನಮ್ಮ ಪ್ರಾಪರ್ಟಿ ಅಂದರೆ ನಮ್ಮ ಸ್ಕೂಲಿಂದ ಅಟ್ಲೀಸ್ಟ್ ಒಂದು 3 ಎಕರೆ ಇರ್ತಕ್ಕಂಥದ್ದು ಹತ್ತಿರ ಎಲ್ಲಿದೆ, ಪ್ಲಸ್ ಬಸ್ಸು, ಅವರಿಗೆ ಕಾರು ಎರಡನ್ನೂ ಇಡ್ತೀವಿ. ಒಂದು ಮಿನಿ ಬಸ್ಸು ಇದು, ಯಾಕೆಂದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ. ಅವ್ರು ಯಾರು ಏನು ಹಾಗೆ ಈ ಡ್ರಿಪ್ಸ್ ಹಾಕ್ಕೊಂಡೆಲ್ಲ ಬರೋರಲ್ಲ, ಅವರು ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ. ತುಂಬ ಸೀರಿಯಸ್ ಇದ್ದರೆ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಬಟ್ ಊರಲ್ಲಿ ಏನು ಮಾಡಿಬಿಡ್ತಾರೆ, ಹಾಸ್ಪಿಟ್ಲಿಗೆ ಬರೋದಕ್ಕೂ ಕೂಡ ಯೋಚನೆ ಮಾಡಿಬಿಡ್ತಾರೆ. ಅದು ಆಗಬಾರ್ದು. ಕರೆಕ್ಟ್ ಟೈಮಿಗೆ ಬಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕರೆ ಅವ್ರು ಗ್ಯಾರಂಟಿ ಆರಾಮಾಗಿ ಹೆಲ್ದಿಯಾಗಿ ಬದುಕ್ತಾರೆ. ಮಕ್ಕಳು ಬೇಕಾದಷ್ಟು ಜನರಿದ್ದಾರೆ. ನಮ್ಮ ರಾಜ್ಕುಮಾರ್ ಅವ್ರ ಬ್ರದರ್ದು, ನಮ್ಮ ವರ್ಧಣ್ಣವ್ರ ಮೊಮ್ಮಕ್ಕಳು ನಾವೇ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ಸೊ ಅಂಥ ಮಕ್ಕಳು ಹಾಗೆ ಕಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಕಣ್ಣ ಎದುರುಗಡೆ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನಾನು ಇವಾಗ ಮಾಡಬೇಕಂತ ಇದ್ದೀನಿ. ನೋಡೋಣ, ಆಮೇಲೆ ಮಕ್ಕಳು ಬಂದರೆ ಅದನ್ನು ಸ್ವಲ್ಪ ಎಕ್ಸಸ್ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಏನಂದರೆ ಟೀಚರ್ಸು ಮಾಡ್ಬೋದು, ಬಟ್ ಸ್ಪೆಷಲ್ ಒಂದು ಅವ್ರನ್ನ ಬೇರೆ ರೀತಿ ನೋಡಬಾರ್ದಲ್ಲ. ಅದಕ್ಕೆ ದೇರ್ ಆರ್ ಸ್ಪೆಷಲೈಸ್ಡ್ ಟೀಚರ್ಸ್ ಫಾರ್ ದ್ಯಾಟ್. ಅವ್ರೇನು ಬೇರೆ ಹೇಳ್ಕೊಡಲ್ಲ, ಒಂಥರ ನೋಡ್ತೀವಲ್ಲ ನಾವು, ಒಂದು ಏನಿದೆಯಲ್ಲ ಅದು ಇರಬಾರ್ದು. ಅದನ್ನು ಒಳ್ಳೆ ರೀತಿ ನೋಡೋದಕ್ಕೆ ಅದಕ್ಕೆ ಒಂದು ಟೆಕ್ನಿಕಲ್ ನಮ್ಮ ರೆಗ್ಯುಲರ್ ಟೀಚರ್ಸ್ ಜೊತೆಗೆ ಆ NGOನು ಕೂಡ ಇವತ್ತು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ತೃಪ್ತಿ ತಂದಿದೆ. ಅದು ಅನುಷ್ಠಾನಕ್ಕೆ ಬಂದಾಗ ಮಾತ್ರ ಅದು ಖುಷಿ ಪಡ್ತೀನಿ.